ಪ್ರಾಡಕ್ಟ್ ಅನ್ನ ಬಳಕೆ ಮಾಡೋದಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು, ಆಮೇಲೆ ಕ್ರಾಸ್ ಗಣ್ಣು ಇದ್ವು, ಮರಗಳು ಕೆಲವೊಂದು ಹಾಗಾಗಿನೇ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು. ಈಗ ಗೊಬ್ಬರನು ಅದು 2 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ ಸದ್ಯ ಆಗಲ್ಲ, 4 ಗಿಡದ ಮಧ್ಯೆ ಒಂದು ಪುಟ್ಟಿ ಹಾಕ್ತೀವಿ. ಕೆಲವೊಂದು ಪ್ರಾಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ? 4 ತಿಂಗಳಿಗೊಮ್ಮೆ. 4 ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೊಂದು 3 ಡೋಸ್ ಮಾಡಿ. 3 ಡೋಸ್ ಸ್ಪ್ರೇ ಸ್ಪ್ರೇ ಏನು ಮಾಡಿಲ್ಲ, ಓನ್ಲಿ ನಾನು ನೆಲಕ್ಕೆ ಇದು ಮಾಡಿದ್ರೆ. ಕೆಮಿಕಲ್ ಯಾವ್ದು ಸ್ಪ್ರೇ ಮಾಡಿಲ್ಲ, ಬೇರೆ ಯಾವ್ದು ನಾನು ಇವತ್ತಿನವರೆಗೂ ತೋಟಕ್ಕೆ ಯಾವ್ದು ಸ್ಪ್ರೇ ಮಾಡಿಸಿಲ್ಲ. ಬರೀ ಡ್ರಂಚಿಂಗ್ ನೆಲ್ಲ ಈ ರಿಸಲ್ಟ್ ನಾನು ಈ ರಿಸಲ್ಟ್ ತಗೊಂಡಿದ್ದೆ. ನಮಸ್ತೆ ರೈತ ಬಂದವರೇ, ನಾವು ದಾವಣಗೆರೆಯಿಂದ ಕೆರಾನ್ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿದ್ದೀವಿ. ಇಲ್ಲಿ ದೇವರಹಳ್ಳಿ ಹತ್ರ ಕಾಗತ್ತೂರು ಅನ್ನೋ ಗ್ರಾಮದಲ್ಲಿ ನಮ್ಮ ಕೆರಾನ್ ಮೆಡಿಸಿನ್ ಅನ್ನ ಉತ್ಪಾದನಾ ಕೆಲವೊಂದು ಐಟಮ್ಸ್ಗಳನ್ನ ಕೊಟ್ಟಿದ್ವಿ. ಅದನ್ನ ಬಳಕೆ ಮಾಡಿ ಅವರಿಂದ ಕೆರಾನ್ ಪ್ರಾಡಕ್ಟ್ ಇಂದ ಏನೇನು ಪ್ರಯೋಜನ ಆಗಿದೆ ಅದನ್ನ ರೈತ ಇದರಲ್ಲೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ವೇದಮೂರ್ತಿ ಜಿ ಸಿ. ಇದು ಯಾವ ಊರು ಬರುತ್ತೆ ಸರ್? ಸರ್ ಚನ್ನಗಿರಿ ತಾಲೂಕು ಕಾಗತ್ತೂರು. ಕಾಗತ್ತೂರು. ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಾದ್ಮೇಲೆ ನಿಮ್ಗೆ ಏನೇನ್ ಬಳಕೆ ಆಯಿತು ಮತ್ತೆ ಅದರಿಂದ ಏನೇನ್ ಬೆನಿಫಿಟ್ ಆಯ್ತು ನಿಮಗೆ ಬಳಕೆ ಮಾಡಿದ ನಂತರ? ನೀವು ಕೊಟ್ಟಂತ ಕೆರಾನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ ನಂತರ ನನಗೆ ಉತ್ತಮವಾದ ಫಲಿತಾಂಶವನ್ನ ಕಂಡಿದ್ದೀನಿ. ಅದೇ ರೀತಿಯಲ್ಲಿ ಈ ಸುಮಾರು 3 ವರ್ಷದಿಂದ ನಾನು ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡ್ತಿದ್ದೀನಿ. ಅದರಿಂದ ವರ್ಷದಿಂದ ವರ್ಷಕ್ಕೆ ಉತ್ತಮ ಫಸಲನ್ನು ಕೂಡ ಪಡಿತಾ ಇದ್ದೀನಿ. ಇಲ್ಲಿಗೆ ಈ 3 ಕಟಾವು ಈ ವರ್ಷದಲ್ಲ ಹೇಳ್ಬೇಕಂದ್ರೆ, ಈ ವರ್ಷ 3 ಕಟಾವನ್ನ ಮಾಡಿದ್ರು ಕೂಡ ಇಲ್ಲಿಗೆ ಆಲ್ರೆಡಿ 103 ಕ್ವಿಂಟಲ್ ಹಸಿ ಅಡಿಕೆಯನ್ನ ನಾನು ಕೆಡಿದ್ದೀನಿ, ಸುಮಾರು 1,500 ಗಿಡಕ್ಕೆ. ಈಗ ಯಮ್ನೂರ್ ಅವರು ನಿಮ್ಗೆ ಯಾವ ರೀತಿ ಪರಿಚಯ ಆದ್ರೆ ಸರ್ ಮೊದಲು? ಸರ್ ನನಗೆ ಅವರು ಫೇಸ್ಬುಕ್ ಅಲ್ಲಿ ನೋಡ್ಬೇಕಾರೆ ಪರಿಚಯ ಆಗಿದ್ದು. ಅಂದ್ರೆ ಫೇಸ್ಬುಕ್ ನೋಡ್ತಾ ನಾನು ಅವ್ರ ನಂಬರ್ ನ ತಗೊಂಡು ಅದರಿಂದ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಅಪ್ರೋಚ್ ಮಾಡಿದಾಗ ನನಗೆ ಈ ಪ್ರಾಡಕ್ಟ್ ಅನ್ನ ಇನ್ಫಾರ್ಮ್ ಮಾಡಿದ್ರು. ಓಕೆ ಸರ್, ಯಮ್ನೂರ್ ಅವ್ರ ಮಾರ್ಗದರ್ಶನ ಹೆಂಗಿದೆ ನಿಮ್ಗೆ ತೋಟದಲ್ಲಿ? ತುಂಬಾ ಚೆನ್ನಾಗಿದೆ ಸರ್. ರೆಸ್ಪಾನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಸರ್. ಸರ್ ಈಗ ನಮ್ಮ ಕೆರಾನ್ ಪ್ರಾಡಕ್ಟ್ ಗಳನ್ನ ಯಾವ್ಯಾವ ಯೂಸ್ ಮಾಡ್ತಿದ್ರಿ? ಹೆಸರುಗಳು ಏನಾದ್ರು? ಸರ್ ಅದೇ ಬಾಸ್, ಬಾಫ್, ಬಿಡಾನೋ, ಮೈಕ್ರೋನ್ಯೂಟ್ರಿಯೆಂಟ್, ಆಮೇಲೆ ಲೆಮಾನ್ ಅಂತೇಳಿ ಲಾಸ್ಟ್ ಈ ಇಯರ್ ಅಲ್ಲಿ ಯೂಸ್ ಮಾಡಿ ಒಂದ್ಸಲ ಫೋನ್ ಮಾಡಿ ಹೇಳಿದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡ್ತಾರೆ, ನೀವು ಈ ಸಲ ಸರ್ ಅಪ್ಲೈ ಮಾಡ್ಬೇಕು ಅಂತೇಳಿ. ನನಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ನಾನು ಅವರೇ ಆಲ್ರೆಡಿ ಡೇಟ್ ನೀವೆಲ್ಲ ಮೆನ್ಷನ್ ಮಾಡಿರ್ತೀರಿ, ಅದರಂತೆ ಸರ್ ಆಯ್ತು ಈ ವಾರದಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಖಂಡಿತ ತಗೊಳ್ತೀನಿ ಅಂತೇಳಿ ಇನ್ಫಾರ್ಮ್ ಮಾಡ್ತೀನಿ. ಅದಕ್ಕೆ ನನ್ನ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ. ಹಂಗೆ 1 ದಿನ ಹೇಳಿದ ತಕ್ಷಣ ನನಗೆ ಅದನ್ನ ಪ್ರಾಡಕ್ಟ್ ತಂದು ಕೊಡ್ತಾರೆ, ಮನೆಗೆ ತಂದು ಕೊಡೋ ಸೌಲಭ್ಯ ಮಾಡ್ಕೊಂಡು. ಬೇರೆ ರೈತರಿಗೆ ಹೇಳಕ್ ಏನ್ ಮಾಡ್ತೀರಾ, ರೆಫರ್ ಮಾಡಕ್ ನಿಮ್ಗೆ ಏನ್ ಅನ್ಸುತ್ತೆ? ರೆಫರ್ ಮಾಡ್ಲಿಕ್ಕೆ ಖುಷಿ ಆಗುತ್ತೆ. ಅಂದ್ರೆ ನಮ್ ಕೆರಾನ್ ಪ್ರಾಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ? 4 ತಿಂಗಳಿಗೊಮ್ಮೆ. 4 ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೊಂದು 3 ಡೋಸ್. ಸ್ಪ್ರೇ ಸ್ಪ್ರೇ ಏನು ಮಾಡಿಲ್ಲ, ಓನ್ಲಿ ನಾನು ನೆಲಕ್ಕೆ ಇದು ಮಾಡಿದ್ರೆ. ಕೆಮಿಕಲ್ ಯಾವ್ದು ಸ್ಪ್ರೇ ಮಾಡಿಲ್ಲ, ಬೇರೆ ಯಾವ್ದು ನಾನು ಇವತ್ತಿನವರೆಗೂ ತೋಟಕ್ಕೆ ಯಾವ್ದು ಸ್ಪ್ರೇ ಮಾಡಿಸಿಲ್ಲ. ಬರೀ ಡ್ರಂಚಿಂಗ್ ನೆಲ್ಲ ಈ ರಿಸಲ್ಟ್ ರಿಸಲ್ಟ್ ತಗೊಂಡಿದ್ದೆ. ಮತ್ತೇನಾದ್ರು ಅಡಿಷನಲ್ ಗೊಬ್ಬರ ಏನಾರ ಕೊಡ್ತಿದ್ರ? ಬೇರೆ ಯಾವ್ದಿಲ್ಲ. ಒಮ್ಮೆ ಅದೇ ಮಳೆಗಾಲದಲ್ಲಿ ಮುಂಗಾರು ಟೈಮ್ನಾಗ ಒಂದು ಗಿಡಕ್ಕೆ ಎಷ್ಟು ಪ್ರಮಾಣ ಕೊಡ್ತಿದ್ರು? ಒಂದ 250 ರಿಂದ 300 ಗ್ರಾಮ್. 250 ರಿಂದ 300 ಗ್ರಾಮ್ ರಾಸಾಯನಿಕ ಕೊಡ್ತಿದ್ರು. ಅಷ್ಟೇ. ಜೊತೆಗೆ 3 ಡೋಸ್ ನಮ್ ಕೆರಾನ್ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡಿಸಿದ್ವಿ. ಮತ್ತೆ ಅದ್ರ ಜೊತೆಗೆ ಸರ್ ಅಷ್ಟೇ ಅಷ್ಟೇ ಅಷ್ಟೇ. ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರನು ಅದು 2 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ ಸದ್ಯ ಆಗಲ್ಲ, 4 ಗಿಡದ ಮಧ್ಯೆ ಒಂದು ಪುಟ್ಟಿ ಹಾಕ್ತೀವಿ. ಒಂದು ಕಾರ್ಬನ್ ಸಾಯಿಲ್ ಮ್ಯಾನೇಜ್ಗೆ ನೀವು ಸಗಣಿ ಗೊಬ್ಬರ ಇರೋದಿಲ್ಲ, ನಮ್ದೇ ಸ್ವಂತದ ದನ ಕೊಟ್ಟಿಗೆ ಗೊಬ್ಬರ ಇರೋದ್ರಿಂದ ಅದನ್ನ ಮಾಡ್ತಿದ್ದೀನಿ ಅಷ್ಟೇ. ಮುಂಗಾರಿ ಒಂದು ಕೊಡ್ತಾರೆ, ಮುಂಗಾರಿಗೆ ಅಷ್ಟೇ ಕೊಡು. ಒಟ್ಟು ನಿಮ್ಗೆ ಕೆರಾನ್ ಪ್ರಾಡಕ್ಟ್ ನಿಮ್ಗೆ ತೃಪ್ತಿ ಅನಿಸಿದೆ? ತುಂಬಾ ತೃಪ್ತಿ ಅನಿಸಿದೆ. ಮುಂದೆ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀರಿ? ಪ್ರತಿಯೊಬ್ರು ಕೂಡ ಈ ಆರ್ಗಾನಿಕ್ ನ ಯೂಸ್ ಮಾಡಿ ಅದು ಉತ್ತಮ ಫಲಿತಾಂಶನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಕೆರಾನ್ ಪ್ರಾಡಕ್ಟ್ ಬಳಸಕ್ಕಿಂತ ಮುಂಚೆ ನಿಮ್ಗೆ ಎಷ್ಟು ಇಳುವರಿ ಬಂದಿತ್ತು ಸರ್? 3ನೇ ವರ್ಷದ ಹಿಂದೆ 17 ರಿಂದ 18 ಕ್ವಿಂಟಲ್. ಈ ವರ್ಷ ಎಕ್ದಮ್ 25 ಕ್ವಿಂಟಲ್ ದಾಟುತ್ತಿ ಸತಿಗೆ. ಸರ್, ಕೆರಾನ್ ಬಳಕೆ ಮಾಡೋಕ್ಕಿಂತ ಮುಂಚೆ ತೋಟದಲ್ಲಿ ಏನಾದ್ರು ಡಿಸೀಸ್ಗಳು ಇತ್ತು ನಿಮ್ದು? ಹಾ ಸರ್, ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡೋದಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು, ಆಮೇಲೆ ಕ್ರಾಸ್ ಗಣ್ಣು ಇದ್ವು, ಮರಗಳು ಕೆಲವೊಂದು ಹಾಗಾಗಿನೇ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು. ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿದ ನಂತರ ಅದೆಲ್ಲ ಸರಿಯಾಗಿದೆ ಅಂತ ನೋಡ್ಪಟ್ಟಿದ್ದೀನಿ. ಕೆಲವೆಲ್ಲ ತಲೆ ಮುರಿದು ಹೋಗಿದ್ದವು ಕೂಡ ಮತ್ತೆ ಹೊಸದಾಗಿ ಬಂದು ಫಸಲು ಬಿಡೋ ರೀತಿಯಲ್ಲಿ ಚೇಂಜಸ್ ಆಗಿದಾವೆ. ಮತ್ತೆ ಬೇರೆ ಏನಾದ್ರು ತ್ರಿಪ್ಸ್, ಮೈಟ್ಸ್ ಈ ತರದ್ ಏನಾರ ನಿಮ್ ತೋಟಕ್ಕೆ? ಬೇರೆ ಯಾವುದೇ ತರದಾದ ಕಾಯಿಲೆಗಳು ನನ್ನ ತೋಟಕ್ಕೆ ಇಲ್ಲ ಸರ್. ಇಷ್ಟೆಲ್ಲಾ ಸ್ಪ್ರೇಗಳು ತೋಟಕ್ಕೆ ಮಾಡ್ತೀನಿ, ನಿಮ್ದು ತೋಟಕ್ಕೆ ಒಂದು ಸ್ಪ್ರೇ ಮಾಡಿಲ್ಲ, ಆದ್ರೂ ತೋಟದಲ್ಲಿ ರೋಗ ಇಲ್ಲ ನಿಮ್ ತೋಟದಲ್ಲಿ. ಇಷ್ಟಪಡ್ತೀನಿ. ಅದಕ್ಕೆ ತುಂಬಾ ಇದು ನಿಮ್ ಪ್ರಾಡಕ್ಟ್ ಕಾರಣ ಅಂತ ಹೇಳಿ. ಅದರಿಂದ ನಮ್ಗೆ ಯಾವ್ದೇ ತರನಾದ ರೋಗ ರುಜಿನಗಳು ಇಲ್ಲ ಸರ್.
ಫ್ಲವರ್ ಗಿವರ್ ಏನು ಒಣಗಿದಾವ ಈ ಸರಿ ಅಂತ ಇಲ್ಲ ಸರ್, ಇಲ್ಲ, ಒಟ್ಟು ಒಣಗಿಲ್ಲ ಇಲ್ಲ. ಯಾವ್ದು ಒಣಗಿಲ್ಲ, ಹಣ್ಣು ಡ್ರಾಪ್ ಆಗಿಲ್ಲ. ಹಳ್ಳು ಡ್ರಾಪ್ ಆಗಿಲ್ಲ ಸರ್. ತುಂಬಾ ಅದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಬಳಕೆ ಮಾಡೋಕ್ಕಿಂತ ಮುಂಚೆ ತುಂಬಾ ಮರಗಳು ಆಗ್ತಾ ಇದ್ವು, ಹಳ್ಳುಗಳು ಹೊಡ್ಕೊಂಡು ಕಾಯಿ ಹೊಡ್ಕೊಂಡು ನೆಲಕ್ಕೆ ಬೀಳ್ತಾ ಇದ್ವು. ಅದನ್ನೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ ಸರ್ಗೆ, ಈ ತರ ಆಗ್ತಿದೆ ಸರ್ ಅಂತ. ಅವಾಗ್ಲೇ ಅವ್ರು ನಮಗೆ ಇದನ್ನೆಲ್ಲ ಪ್ರಾಡಕ್ಟ್ ಈ ತರ ಇದೆ, ಇಂಥದೆಲ್ಲ ಹಾಕಿದ್ರೆ ಉತ್ತಮ ಅಂತೇಳಿ ಹೇಳಿದ್ರು. ಅದ್ರ ಪ್ರಕಾರ ನಾನು ಈ ಕೆರಾನ್ ಪ್ರಾಡಕ್ಟ್ ಬಳಸ್ದಾಗಿಂದ ನಿಮ್ಗೆ ಯಾವ್ದೇ ಡಿಸೀಸಸ್ ಕಂಡು ಬಂದಿಲ್ಲ? ಯಾವ್ದು ಡಿಸ್ಟೆನ್ಸ್ ಇಲ್ಲ ಸರ್. ಉತ್ತಮ ವರ್ಷದಿಂದ ವರ್ಷಕ್ಕೆ ನಾನು ಫಸಲನ್ನ ಜಾಸ್ತಿನೇ ತಗೊಳ್ತಾ ಇದ್ದೀನಿ. ಇಷ್ಟೊತ್ತು ಇನ್ಫಾರ್ಮೇಶನ್ ಕೊಟ್ಟಿಗೆ ವೇದಮೂರ್ತಿ ಅವರಿಗೆ ಧನ್ಯವಾದಗಳು.